ಅವರೇ ಹೇಳಿದ್ದಾರೆ 5 ವರ್ಷ ನಾನೇ ಅಂತ. ಹೌದು 5 ವರ್ಷ ನಾನೇ ಅವರು ಹೇಳಿದ್ದಾರೆ. ನಾನು ಸದನದಲ್ಲಿದ್ದೆ. ಪ್ರತಿಪಕ್ಷದವರು ಕೆದಕಿ ಕೇಳಿದಾಗ ಹೈಕಮಾಂಡ್ ಅನ್ನೋ ಒಂದು ಪದನ ಅವರು ಬಳಸಿದ್ದಾರೆ. ನಾನು ಸಹ ಪ್ರತಿ ಬಾರಿನೂ ಹೈಕಮಾಂಡ್ ಅಂತ ಹೇಳ್ತೀನಿ. DK ಶಿವಕುಮಾರ್ ಅವರು ಹೈಕಮಾಂಡ್ ಹೇಳ್ತಾರೆ. ಅದಕ್ಕೆ ಅರ್ಥ ತಾವೇ ತಿಳ್ಕೊಳ್ಳಿ. ಹೈಕಮಾಂಡ್ ನಾಳೆ ತೀರ್ಮಾನ ಮಾಡಿದ್ರು ಆಯಿತು, ಇನ್ನು 10 ವರ್ಷ ಬಿಟ್ಟು ತೀರ್ಮಾನ ಮಾಡಿದ್ರು ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ. ಪೂಜೆ ಪುನಸ್ಕಾರ ಟೆಂಪಲ್ ರನ್ ಜೋರಾಗಿದೆ. ಡೇಟ್ ಏನೋ ಕೊಟ್ಟಿದ್ದಾರೆ ಅಂತ ಸರ್, ಅವರು ಏನೋ ಜ್ಯೋತಿಷಿ ತೆಗೆದಾಗ ಏನೋ ಡೇಟ್ ಕೊಟ್ಟಿದ್ದಾರೆ ಅಂತ. ನೀವಿದ್ರ ಜೊತೆಗೆ ಅಲ್ಲ, ನೀವೇ ಇದ್ರೆ ರಾಜ್ಯೋತಿಷ ನಾನು ಹೋಗ್ತೀನಿ, ನನ್ನ ಒಂದು ಸಮಸ್ಯೆ ಕೇಳ್ಬಿಡ್ತೀನಿ. ಏನಂತ ಅದು ಅವರು ಯಾವ್ದು ದಿನಾಂಕ ಅಂತ ಅವ್ರನ್ನೇ ಕೇಳ್ರಿ. ಈಗ ನಾನು ಕೆಲವು ದೇವರಲ್ಲಿ ನಂಬಿಕೆ ಇರೋನೆ. ನಾನು ಅವ್ರ ಏನಾಗ್ಬಿಟ್ಟಿದೆ ಎಲ್ಲದ್ರಲ್ಲೂ ಅವ್ರನ್ನೇ ಫಾಲೋ ಮಾಡ್ತಿದ್ದಂಗಾಗಿದೆ. ನಾನು ದೈವ ಭಕ್ತ, ಅವರು ದೈವ ಭಕ್ತ, ನಾನು ಅವ್ರ ಫಾಲೋಯರು. ನಾನು ದೇವ್ರ ಜೊತೆ ಮಾತಾಡ್ತೀನಿ, ಕಷ್ಟ ಸುಖ ಹೇಳ್ಕೊತೀನಿ, ಕೇಳ್ಕೊತೀನಿ. ಅದು ನನಗೆ ಹೇಳ್ತದೆ. ಆದರೆ ನಿಮ್ಮ ಮುಂದೆ ಹೇಳೋಕ್ಕಾಗಲ್ಲ ಏನಾಗುತ್ತೆ ಏನಾಗಲ್ಲ. ಯಾವಾಗಲೂ ಇದೆ ಇವತ್ತಲ್ಲ, ದೇವನ್ ಯಾವತ್ತು ನನಗೆ ಟಿಕೆಟ್ ಅನ್ನೋದು ಸಾಯ್ತಲ್ಲ, ಅವತ್ತಿಂದನೂ ನಾನು ಅವ್ರ ಪರವಾಗಿದ್ದೀನಿ. ಇವಾಗಲೂ ಇರ್ತೀನಿ, ಮುಂದೆ ಇರ್ತೀನಿ. ಟೈಮ್ ಬರಲಿ, ಜನವರಿ ಮಾತಾಡೋಣ ನಾವು ನೀವು. ನಿಮ್ಮ ಪಥ ಏನಾದ್ರು ಬದಲಾಗುತ್ತಾ ಸರ್ ಸಂಕ್ರಾಂತಿಗೆ? ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ, ಅದಂತೂ ತಮಗೆಲ್ಲ ಗೊತ್ತಿರೋಂಥದ್ದೇ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೇದು ಆಗೋಂಥ ಸಹಜ, ತಮಗೆಲ್ಲ ಗೊತ್ತಿದ್ದು. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೂ ಒಳ್ಳೇದಾಗುತ್ತೆ ಹೋದ ವರ್ಷ ಯಾರಿಗಾರು ಒಳ್ಳೇದಾಗಿರ್ಬೋದು, ಈ ವರ್ಷ ನಮಗಾಗ್ಬೋದು, ಮುಂದಿನ ವರ್ಷ ನಿನಗಾಗ್ಬೋದು ಅಣ್ಣ, ಆಗ್ಬೋದು. ನೋಡೋಣ, ಕಾದು ನೋಡೋಣ. ಒಳ್ಳೇದೇ ಆಗ್ಬೋದು. ಯಾವ ರೀತಿ ಒಳ್ಳೇದನ್ನೇ ಬಯಸಾರಲ್ಲ ನಾವು, ಯಾರಿಗಾಗಲಿ ಒಳ್ಳೇದೇ ಆಗ್ತದೆ ಅಂತ ನಮ್ಮ ಸರ್. ಲಾಸ್ಟ್ ಈಗ ಡಿನ್ನರ್ ಮೀಟಿಂಗ್ ಆಯಿತು. ಡಿನ್ನರ್ ಮೀಟಿಂಗಲ್ಲಿ ದಲಿತ CM ಮಾಡಬೇಕು, ಒಂದು ವೇಳೆ CM ಬದಲಾವಣೆ ಆದರೆ ಅನ್ನೋದು ಮಾತು. ಹೈಕಮಾಂಡ್ ದಲಿತ CM ಅನ್ಬೋದು, ಬ್ರಾಹ್ಮಣರು CM ಅನ್ಬೋದು, ಒಕ್ಕಲಿಗರು CM ಅನ್ಬೋದು, ಲಿಂಗಾಯತರು ಮಾಡೋಣ ಅನ್ಬೋದು, ಅಲ್ಪಸಂಖ್ಯಾತರು ಮಾಡೋಣ ಅನ್ಬೋದು. ಯಾರನ್ನಾದರೂ ಮಾಡಿದ್ರು ನಮ್ದೇನು ಅಭ್ಯಂತರ ಇಲ್ಲ, ಮೊದಲನೇದು. ಆಮೇಲೆ ದಲಿತರು CM ಆಗಬಾರ್ದು ಅಂತ ಎಲ್ಲೂ ಇಲ್ಲ. ಎಲ್ಲ ಸಮುದಾಯದವ್ರಿಗೂ ಶಕ್ತಿ ಇದೆ. ಎಲ್ಲ ಸಮುದಾಯದಲ್ಲೂ ಆ ಒಂದು ಶಕ್ತಿ ಇರೋಂಥ ನಾಯಕರು ನಮ್ಮ ಪಕ್ಷದಲ್ಲಿದ್ದಾರೆ, ಬೇರೆ ಪಕ್ಷದಲ್ಲಿದ್ದಾರೆ, ಎಲ್ಲ ಗೊತ್ತಿಲ್ಲ. ಯಾರಾದರೂ ನಾವು ಸ್ವಾಗತ ಮಾಡ್ತೀವಿ, ಯಾಕಂದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರೋರು ನಾವು. ಈಗ ನಾನೊಬ್ಬನೇ ತೀರ್ಮಾನ ಮಾಡೋದಾಗಿದ್ದರೆ ನಾನೇ ಆಗ್ಬಿಡ್ತಿದ್ದೆ. ನಾನೊಬ್ಬನೇ ತೀರ್ಮಾನ ಮಾಡೋಕ್ಕಾಗಲ್ಲ. ಆಮೇಲೆ ಯಾವುದೋ ಒಂದು ಸಮುದಾಯ ತೀರ್ಮಾನ ಮಾಡೋಕ್ಕಲ್ಲ, ಯಾವುದೇ ಒಂದು ಸಮುದಾಯದಿಂದ ಸರ್ಕಾರ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮುದಾಯ, ಸಣ್ಣ ಸಮುದಾಯನೂ ಇವತ್ತು ನಿಮ್ಗೆ ಮತ ಕೊಟ್ಟಿದೆ. ಸಣ್ಣ ಸಮುದಾಯ ನಾವು ಗೌರವಿಸ್ಬೇಕು. ಸಣ್ಣ ಸಮುದಾಯದವ್ರನ್ನೂ ಅಲ್ಪಸಂಖ್ಯಾತರು ನಾವು ಮುಖ್ಯಮಂತ್ರಿ ಮಾಡಿದ್ರೆ ಅದು ತಪ್ಪೇನಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಬಿಡ್ತೀವಿ. ಅಲ್ಲ, ಅವ್ರು ಆಗ್ತಾರೆ, ಆಗಲೇಬೇಕು ಅಂತ ನಾನು ಮುಂಚಿನ ಒತ್ತಡ ಇದೆ. ಅದಕ್ಕೆ ನಾನಲ್ಲ ಡಿಸಿಷನ್ ತಗೊಳ್ಳೋದು, ಹೈಕಮಾಂಡ್ ಅಲ್ವಾ. ಹೈಕಮಾಂಡ್ ಡಿಸಿಷನ್ ತಗೊಳುತ್ತಲ್ಲ, ಹೈಕಮಾಂಡ್ ತಗೊಳಕ್ಕೆ ನಾನು ಸ್ವಾಗತ ಮಾಡಲೇಬೇಕಾಗ್ತದೆ, ಮಾಡ್ತೀವಿ. ಮಠಾಧೀಶರು ಕೂಡ ದಲಿತ CM ಬೇಕು ಅಂತಂದು ತುಮಕೂರಲ್ಲೆಲ್ಲ ಮೀಟಿಂಗ್ ಎಲ್ಲ ಮಠಾಧೀಶರು ಈಗ ಸಹಜ. ಅವು ಸಮುದಾಯದ ಮಠಾಧೀಶರು ಆ ಸಮುದಾಯದ ಬಗ್ಗೆ ಮಾತಾಡೋದು ಸಹಜ ಇದೆ. ಮೊನ್ನೆ OBC ಯಾರು ಐಂದ ವರ್ಗದ ಗುರುಗಳು ಒಂದು 15-20 ಜನ ನಾನು ಹೋಗಿದ್ದೆ ಜೊತೆಗೆ ಬಂದು DK ಶಿವಕುಮಾರ್ ಸಾಹೇಬ್ರನ್ನ ಆಶೀರ್ವಾದ ಮಾಡಿ ಮುಖ್ಯಮಂತ್ರಿ ಆಗಿಂತ ಅವರೆಲ್ಲ ಸ್ಟೇಟ್ಮೆಂಟು ಕೊಟ್ಟರು. ಅವರ ನೇತೃತ್ವದಲ್ಲಿ ಒಂದು 5 ಸಮಾವೇಶನ ಮಾಡಿ ಒಳ್ಳೇದಾಗುತ್ತೆ ಅಂತಲೂ ಕೊಟ್ಟರು. ಅಂದರೆ ಐಂದ ಸ್ವಾಮಿಗಳೇ DK ಶಿವಕುಮಾರ್ ಸಾಹೇಬ್ರನ್ನ ಒಪ್ಪಿದ್ದಾರೆ ಅಂತ. ಹಂಗಾಗಿ ಜಾತಿ ಆಗ್ತಾರೆ, ಅವರ ಅಭಿಪ್ರಾಯ ಅವರು ವ್ಯಕ್ತಪಡಿಸ್ತಾರೆ. ಇಲ್ಲೆಲ್ಲೂ ಒಕ್ಕಲಿಗ ಸ್ವಾಮಿಯವರು ಹೇಳಿದ್ರು ಅಂತ ನೀವೆಲ್ಲ ಮಾತಾಡ್ತಾ ಇತ್ತು, ಮಾಧ್ಯಮದಲ್ಲಿ ಬಂತು. ಅದಕ್ಕೆ ಕೆಲವರು ವಿರೋಧನೂ ಮಾಡಿದ್ರು. ಅವರೊಬ್ಬರೇ ಮಾತಾಡಿದರೆ ಜಾತಿ ಪ್ರಕಾರ ಹೋಗೋದು. ಈಗ ಯಾರು ಐಂದ ಸಂಬಂಧಪಟ್ಟ ಮಠಾಧೀಶರು ಎಲ್ಲರೂ ಬಂದು ಹೇಳಿಕೆ ಕೊಟ್ಟರು. ಈಗೇನು ಹೇಳ್ತೀರಿ ನೀವು? ಹಂಗಾಗಿ ಯಾವ ಮಠಾಧೀಶರು ಹೇಳಿದ್ರು, ಯಾರೇ ಶಾಸಕ ಅಥವಾ ಯಾರೇ ವಿಧಾನ ಪರಿಷತ್ ಸದಸ್ಯ ಹೇಳಿದ್ರು ಯಾವುದು ಬದಲಾವಣೆ ಆಗಲ್ಲ. ಈಗ ಏನಾದ್ರು ಬದಲಾವಣೆ ಆಗ್ಬೇಕು ಅಂದ್ರೆ ಹೈಕಮಾಂಡ್ ತೀರ್ಮಾನ ಆಗಬೇಕು. ಹೈಕಮಾಂಡ್ ಯಾವತ್ತು ತೀರ್ಮಾನ ಮಾಡುತ್ತೋ ಅವತ್ತು ಯಾರನ್ಗೆ ಹೇಳ್ತಾರೋ ಅವರಿಗೆ ನಾವೆಲ್ಲ ಸಿದ್ಧವಾಗಿದ್ದೀವಿ ಮಾತಾಡ್ತೀವಿ. ತಾವು CM ರಾಜಕೀಯ ಕಾರ್ಯದರ್ಶಿ ಆಗ್ಬೋದು ಅಂತ ಭಾಳ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ಈ ಸಂಕ್ರಾಂತಿ ನಂತರ. ಕಾಂಗ್ರೆಸ್ ಪಕ್ಷದಲ್ಲಿ ಕಸ ಹೊಡಿ ಅಂದ್ರೂ ಅಥವಾ ನೀವೇನು ಹೇಳಿದ್ರಲ್ಲ ಆ ಹುದ್ದೆನೂ ಇರ್ಬೋದು, ಯಾವುದೇ ಹುದ್ದೆ ಕೊಟ್ಟರು ನಾನು ಶಿರಸ ವಹಿಸಿ ಕೆಲಸ ಮಾಡೋಕ್ಕೆ ಸಿದ್ಧಿದ್ದೀನಿ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಅದಕ್ಕೊಂದು ಕೋರ್ ಕಮಿಟಿ ನಮ್ಮದೊಂದು ಮಂಡಳಿ ಇರುತ್ತೆ, ಮೀಟಿಂಗ್ ಮಾಡ್ತೀವಿ. ನಾಳೆ 24ಕ್ಕೆ ಚಂದ್ರ ಶಿವಶಂಕರಪ್ಪಾಜಿ ಅವರೇನು ದಿವಂಗತರಾಗಿದ್ದಾರೆ, ಅದಕ್ಕೊಂದು ನುಡಿ ನಮನ ನಮ್ಮ 24 ಇದು ವೀರಶೈವ ಮಹಾಸಭಾ ಬೆಂಗಳೂರಲ್ಲಿ ನುಡಿ ನಮನ ಕಾರ್ಯಕ್ರಮ. ಎಲ್ಲ ಲಿಂಗಾಯತರ ಮುಖಂಡರು, ಶಾಸಕರು, ಎಲ್ಲ ಪಕ್ಷದ ಶಾಸಕರು, ಮುಖಂಡರು ಸೇರಿ ಒಂದು ನುಡಿ ನಮನ ಕಾರ್ಯಕ್ರಮ. ಅವರಿಗೊಂದು ನಮ್ಮ ಸಮಾಜಕ್ಕೆ ಕೊಟ್ಟ ಕೊಡುಗೆ ಬಗ್ಗೆ ಒಂದು ಸ್ಮರಣಿಸೋಕ್ಕೆ ಒಂದು ಕಾರ್ಯಕ್ರಮ 24 ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ನಮ್ಮಲ್ಲಿ ಬೈಲ ಇರುತ್ತೆ. ಬೈಲದಲ್ಲಿ ಯಾರು ಇಂಥ ಸಂದರ್ಭಗಳಲ್ಲಿ ಯಾರು ನೆಕ್ಸ್ಟ್ ಅಧ್ಯಕ್ಷ ಅಂತ ಬೈಲವನ್ನು ಮಾಡಿದ್ದಾರೆ.
ಮೈಲದ ಪ್ರಕಾರ ಹೆಂಗಿರುತ್ತೆ ಹಂಗೆ ಹಿರಿಯರು ಹೆಂಗೆ ಹೇಳ್ತಾರೆ ಹಂಗೆ ಈಶ್ವರ್ ಖಂಡ್ರೆ ಅವರೇ ಆಗ್ತಾರೆ ಬೈಲ ಪ್ರಕಾರ ಹಿರಿಯ ಈಶ್ವರ್ ಖಂಡ್ರೆ ಅವ್ರನ್ನ ನಾನು ಬೆಂಬಲಿಸ್ತೀನಿ. ನಾನು ಅವ್ರ ಜೊತೆಗಿರೋದು, ನಾನು ಅವ್ರಿಗೆ ಬೆಂಬಲಿಸ್ತೀನಿ. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನೇರ ನುಡಿಯವ್ರು ಬೇಕು, ನಿಮ್ಮಂತರ ಬೇಕು ಅಂತ ನೇರ ನುಡಿಯಾಗಿ ಇಲ್ಲಿಗೆ ಅಲ್ಲಿ ಅಖಿಲ ಭಾರತೀಯ ಎರಡು ಕಡೆನೂ ಬೇಕಲ್ಲ. ನಾನು ಇದ್ದೀನಿ ವೀರಶೈವ ಮಹಾಸಭಾ ಜಿಲ್ಲಾ ಯುವ ಘಟಕ ಅಧ್ಯಕ್ಷನ ಕೆಲಸ ಮಾಡಿರೋ ಅನುಭವ ಇದೆ. ಆಮೇಲೆ ಶಾಸಕನಾಗಿ ಪಕ್ಷ ಸಂಘಟನೆಗೆ ಹೋಗಿ ಸ್ವಲ್ಪ ವೀರಶೈವ ಲಿಂಗಾಯತ ಸಮುದಾಯ ಕಡೆ ಕಡಿಮೆ ಆಯಿತು. ಈಗ ಈಶ್ವರ್ ಖಂಡ್ರೆ ಸಾಹೇಬ್ರ ಜವಾಬ್ದಾರಿ ಕೊಟ್ಟು ನಾನು ನಿರ್ವಹಿಸ್ತೀನಿ, ಅವ್ರ ಜೊತೆಗೆ ಇರ್ತೀನಿ. ನೀವೆಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ರಿ ಸರ್ ಸಾಹೇಬ್ರು ಸೇಮ್ ಆಗಲಿ ಅಂತಿಲ್ಲ? ನಾನು ಎಲ್ಲ ದೇವಸ್ಥಾನ ಪೂಜೆ ಪುನಸ್ಕಾರ ಮಾಡಿದ್ದೀನಿ, ಮುಚ್ಚಿಡ್ಕೊಳ್ಳೋದು ಏನಿಲ್ಲ. ಆಗಲಿ ಅನ್ನೋದು ನನ್ನ ಬಯಕೆ ಇದೆ. ಓಕೆ ಸರ್, ಥ್ಯಾಂಕ್ ಯು. ಹಂಗಾದ್ರೆ 5 ವರ್ಷ ಸಿಎಂ ಅವರೇ ಹೇಳಿದ್ದಾರೆ 5 ವರ್ಷ ನಾನೇ ಅಂತ. ಹೌದು 5 ವರ್ಷ ನಾನೇ ಅಂತ. ಅವರು ಹೇಳಿದರೆ, ನಾನು ಸದನದಲ್ಲಿದ್ದೆ. ಪ್ರತಿಪಕ್ಷದವರು ಕೆದಕಿ ಕೇಳಿದಾಗ ಹೈಕಮಾಂಡ್ ಅನ್ನೋ ಒಂದು ಪದನ ಅವರು ಬಳಸಿದ್ದಾರೆ. ನಾನು ಸಹ ಪ್ರತಿ ಬಾರಿನೂ ಹೈಕಮಾಂಡ್ ಅಂತ ಹೇಳ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಹೇಳ್ತಾರೆ. ಅದಕ್ಕೆ ಅರ್ಥ ತಾವೇ ತಿಳ್ಕೊಳ್ಳಿ. ಹೈಕಮಾಂಡ್ ನಾಳೆ ತೀರ್ಮಾನ ಮಾಡಿದ್ರು ಆಯಿತು, ಇನ್ನು 10 ವರ್ಷ ಬಿಟ್ಟು ತೀರ್ಮಾನ ಮಾಡಿದ್ರು ಹೈಕಮಾಂಡ್ ತೀರ್ಮಾನ ನಾವೆಲ್ಲ ಬದ್ಧ. ಪೂಜೆ ಪುನಸ್ಕಾರ ಟೆಂಪಲ್ ರನ್ ಜೋರಾಗಿದೆ. ಡೇಟ್ ಏನೋ ಕೊಟ್ಟಿದ್ದಾರೆ ಅಂತ ಸರ್, ಅವರು ಏನೋ ಜ್ಯೋತಿಷಿ ತೆಗೆದಾಗ ಏನೋ ಡೇಟ್ ಕೊಟ್ಟಿದ್ದಾರೆ ಅಂತ. ನೀವಿದ್ರ ಜೊತೆಗೆ ಅಲ್ಲ, ನೀವೇ ಇದ್ರೆ ರಾಜ್ಯೋತಿಷ ನಾನು ಹೋಗ್ತೀನಿ, ನನ್ನ ಒಂದು ಸಮಸ್ಯೆ ಕೇಳ್ಬಿಡ್ತೀನಿ. ಏನಂತ ಅದು ಅವ್ರು ಯಾವ್ದು ದಿನಾಂಕ ಅಂತ ಅವ್ರನ್ನೇ ಕೇಳ್ರಿ. ಈಗ ನಾನು ಕೆಲವು ದೇವರಲ್ಲಿ ನಂಬಿಕೆ ಇರೋನೆ. ನಾನು ಅವ್ರ ಏನಾಗ್ಬಿಟ್ಟಿದೆ ಎಲ್ಲದ್ರಲ್ಲೂ ಅವ್ರನ್ನೇ ಫಾಲೋ ಮಾಡ್ತಿದ್ದಂಗಾಗಿ ನಾನು ದೈವಭಕ್ತ, ಅವರು ದೈವಭಕ್ತ, ನಾನು ಅವ್ರ ಫಾಲೋಯರು. ನಾನು ದೇವ್ರ ಜೊತೆ ಮಾತಾಡ್ತೀನಿ, ಕಷ್ಟ ಸುಖ ಹೇಳ್ಕೊಂತೀನಿ, ಕೇಳ್ಕೊಂತೀನಿ. ಅದು ನನಗೆ ಹೇಳ್ತದೆ. ಆದರೆ ನಿಮ್ಮ ಮುಂದೆ ಹೇಳೋಕ್ಕಾಗಲ್ಲ ಏನಾಗುತ್ತೆ ಏನಾಗಲ್ಲ. ಯಾವಾಗಲೂ ಇದೆ ಇವತ್ತಲ್ಲ, ದೇವನ ಯಾವತ್ತು ನನಗೆ ಟಿಕೆಟ್ ಅನ್ನೋದು ಸಾಯ್ತಲ್ಲ, ಅವತ್ತಿಂದಲೂ ನಾನು ಅವ್ರ ಪರವಾಗಿದ್ದೀನಿ, ಇವಾಗಲೂ ಇರ್ತೀನಿ, ಮುಂದೆ ಇರ್ತೀನಿ. ಟೈಮ್ ಬರಲಿ, ಜನವರಿ ಮಾತಾಡೋಣ ನಾವು ನೀವು. ನಿಮ್ಮ ಪಥ ಏನಾರು ಬದಲಾಗುತ್ತಾ ಸರ್ ಸಂಕ್ರಾಂತಿಗೆ? ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ, ಅದಂತೂ ತಮಗೆಲ್ಲ ಗೊತ್ತಿರೋಂಥದ್ದೇ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೇದು ಆಗಂತೂ ಸಹಜ, ತಮಗೆಲ್ಲ ಗೊತ್ತಿದ್ದು. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೂ ಒಳ್ಳೇದಾಗುತ್ತೆ ಹೋದ ವರ್ಷ ಯಾರಿಗಾರು ಒಳ್ಳೇದಾಗಿರ್ಬೋದು, ಈ ವರ್ಷ ನಮಗಾಗ್ಬೋದು, ಮುಂದಿನ ವರ್ಷ ನಿನಗಾಗ್ಬೋದು ಅಣ್ಣ, ಆಗ್ಬೋದು. ನೋಡೋಣ, ಕಾದು ನೋಡೋಣ. ಒಳ್ಳೇದೇ ಆಗ್ಬೋದು, ಯಾವ ರೀತಿ ಒಳ್ಳೇದನ್ನೇ ಬಯಸಾರಲ್ಲ ನಾವು. ಯಾರಿಗಾಗಲಿ ಒಳ್ಳೇದೇ ಆಗ್ತದೆ ಅನ್ನೋದು ನಮ್ಮ ಸರ್. ಲಾಸ್ಟ್ ಈಗ ಡಿನ್ನರ್ ಮೀಟಿಂಗ್ ಆಯಿತು. ಡಿನ್ನರ್ ಮೀಟಿಂಗಲ್ಲಿ ದಲಿತ CM ಮಾಡಬೇಕು, ಒಂದು ವೇಳೆ CM ಬದಲಾವಣೆ ಆದರೆ ಅನ್ನೋದು ಮಾತು. ಹೈಕಮಾಂಡ್ ದಲಿತ CM ಅನ್ಬೋದು, ಬ್ರಾಹ್ಮಣರು CM ಅನ್ಬೋದು, ಒಕ್ಕಲಿಗರು CM ಅನ್ಬೋದು, ಲಿಂಗಾಯತರು ಮಾಡೋಣ ಅನ್ಬೋದು, ಅಲ್ಪಸಂಖ್ಯಾತರು ಮಾಡೋಣ ಅನ್ಬೋದು. ಯಾರನ್ನಾದರೂ ಮಾಡಿದ್ರು ನಮ್ದೇನು ಅಭ್ಯಂತರ ಇಲ್ಲ, ಮೊದಲನೇದು. ಆಮೇಲೆ ದಲಿತರು CM ಆಗಬಾರ್ದು ಅಂತ ಎಲ್ಲೂ ಇಲ್ಲ. ಎಲ್ಲ ಸಮುದಾಯದವರಿಗೂ ಶಕ್ತಿ ಇದೆ. ಎಲ್ಲ ಸಮುದಾಯದಲ್ಲೂ ಆ ಒಂದು ಶಕ್ತಿ ಇರೋಂಥ ನಾಯಕರು ನಮ್ಮ ಪಕ್ಷದಲ್ಲಿದ್ದಾರೆ, ಬೇರೆ ಪಕ್ಷದಲ್ಲಿದ್ದಾರೆ, ಎಲ್ಲ ಗೊತ್ತಿಲ್ಲ. ಯಾರಾದ್ರೂ ನಾವು ಸ್ವಾಗತ ಮಾಡ್ತೀವಿ, ಯಾಕಂದರೆ ಹೈಕಮಾಂಡ್ ತೀರ್ಮಾನ ಬದ್ಧವಾಗಿರೋರು ನಾವು. ಈಗ ನಾನೊಬ್ಬನೇ ತೀರ್ಮಾನ ಮಾಡೋದಾಗಿದ್ದರೆ ನಾನೇ ಆಗ್ಬಿಡ್ತಿದ್ದೆ. ನಾನೊಬ್ಬನೇ ತೀರ್ಮಾನ ಮಾಡೋಕ್ಕಾಗಲ್ಲ. ಆಮೇಲೆ ಯಾವುದೇ ಒಂದು ಸಮುದಾಯ ತೀರ್ಮಾನ ಮಾಡೋಕ್ಕಲ್ಲ, ಯಾವುದೇ ಒಂದು ಸಮುದಾಯದಿಂದ ಸರ್ಕಾರ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮುದಾಯ, ಸಣ್ಣ ಸಮುದಾಯನೂ ಇವತ್ತು ನಿಮ್ಗೆ ಮತ ಕೊಟ್ಟಿದೆ. ಸಣ್ಣ ಸಮುದಾಯ ನಾವು ಗೌರವಿಸ್ಬೇಕು. ಸಣ್ಣ ಸಮುದಾಯದವ್ರನ್ನೂ ಅಲ್ಪಸಂಖ್ಯಾತರು ನಾವು ಮುಖ್ಯಮಂತ್ರಿ ಮಾಡಿದ್ರೆ ಅದು ತಪ್ಪೇನಿಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ಬಿಡ್ತೀವಿ. CM ರಾಜಕೀಯ ಅಲ್ಲ, ಅವ್ರು ಆಗ್ತಾರೆ, ಆಗಲೇಬೇಕು ಅಂತ ನನ್ನ ಮುಂಚಿನ ಒತ್ತಡ ಇದೆ. ಅದಕ್ಕೆ ನಾನಲ್ಲ ಡಿಸಿಷನ್ ತಗೊಳ್ಳೋದು, ಹೈಕಮಾಂಡ್ ಅಲ್ವಾ. ಹೈಕಮಾಂಡ್ ಡಿಸಿಷನ್ ತಗೊಳುತ್ತಲ್ಲ, ಹೈಕಮಾಂಡ್ ತಗೊಳಕ್ಕೆ ನಾನು ಸ್ವಾಗತ ಮಾಡಲೇಬೇಕಾಗ್ತದೆ, ಮಾಡ್ತೀನಿ. ಮಠಾಧೀಶರು ಕೂಡ ದಲಿತ CM ಬೇಕು ಅಂತಂದು ತುಮಕೂರಲ್ಲೆಲ್ಲ ಮೀಟಿಂಗ್ ಎಲ್ಲ ಮಠಾಧೀಶರು ಈಗ ಸಹಜ. ಅವು ಸಮುದಾಯದ ಮಠಾಧೀಶರು ಆ ಸಮುದಾಯದ ಬಗ್ಗೆ ಮಾತಾಡೋದು ಸಹಜ ಇದೆ. ಮೊನ್ನೆ OBC ಯಾರು ಐಂದ ವರ್ಗದ ಗುರುಗಳು ಒಂದು 15-20 ಜನ ನಾನು ಹೋಗಿದ್ದೆ ಜೊತೆಗೆ ಬಂದು ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಆಶೀರ್ವಾದ ಮಾಡಿ ಮುಖ್ಯಮಂತ್ರಿ ಆಗಿಂತ ಅವ್ರಿಗೆ ಸ್ಟೇಟ್ಮೆಂಟು ಕೊಟ್ಟರು. ಅವರ ನೇತೃತ್ವದಲ್ಲಿ ಒಂದು 5 ಸಮಾವೇಶನ ಮಾಡಿ ಒಳ್ಳೇದಾಗುತ್ತೆ ಅಂತಲೂ ಕೊಟ್ಟರು. ಅಂದರೆ 5 ಸ್ವಾಮಿಗಳೇ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಒಪ್ಪಿದ್ದಾರೆ. ಹಂಗಾಗಿ ಜಾತಿ ಆಗ್ತಾರದು, ಅವರ ಅಭಿಪ್ರಾಯ ಅವರು ವ್ಯಕ್ತಪಡಿಸ್ತಾರೆ. ಇಲ್ಲೆಲ್ಲೂ ಒಕ್ಕಲಿಗ ಸ್ವಾಮಿಯವರು ಹೇಳಿದ್ರು ಅಂತ ನೀವೆಲ್ಲ ಮಾತಾಡ್ತಾ ಇತ್ತು, ಮಾಧ್ಯಮದಲ್ಲಿ ಬಂತು. ಅದಕ್ಕೆ ಕೆಲವರು ವಿರೋಧನೂ ಮಾಡಿದ್ರು. ಅವರೊಬ್ಬರೇ ಮಾತಾಡಿದರೆ ಜಾತಿ ಪ್ರಕಾರ ಹೋಗೋದು. ಈಗ ಯಾರು 5 ಸಂಬಂಧಪಟ್ಟ ಮಠಾಧೀಶರು ಎಲ್ಲರೂ ಬಂದು ಹೇಳಿಕೆ ಕೊಟ್ಟು ಈಗೇನು ಹೇಳ್ತೀರಿ ನೀವು? ಹಂಗಾಗಿ ಯಾವ ಮಠಾಧೀಶರು ಹೇಳಿದ್ರು, ಯಾರೇ ಶಾಸಕ ಅಥವಾ ಯಾರೇ ವಿಧಾನ ಪರಿಷತ್ ಸದಸ್ಯ ಹೇಳಿದ್ರು ಯಾವುದು ಬದಲಾವಣೆ ಆಗಲ್ಲ. ಈಗ ಏನಾದ್ರು ಬದಲಾವಣೆ ಆಗ್ಬೇಕು ಅಂದ್ರೆ ಹೈಕಮಾಂಡ್ ತೀರ್ಮಾನ ಆಗಬೇಕು. ಹೈಕಮಾಂಡ್ ಯಾವತ್ತು ತೀರ್ಮಾನ ಮಾಡುತ್ತೋ ಅವತ್ತು ಯಾರನ್ಗೆ ಹೇಳ್ತಾರೋ ಅವರಿಗೆ ನಾವೆಲ್ಲ ಸಿದ್ಧವಾಗಿದ್ದೀವಿ ಮತ ಹಾಕಕ್ಕೆ. ತಾವು CM ರಾಜಕೀಯ ಕಾರ್ಯದರ್ಶಿ ಆಗ್ಬೋದು ಅಂತ ಭಾಳ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ಈ ಸಂಕ್ರಾಂತಿ ನಂತರ.
ಕಾಂಗ್ರೆಸ್ ಪಕ್ಷದಲ್ಲಿ ಕಸ ಹೊಡಿ ಅಂದ್ರೂ ಅಥವಾ ನೀವೇನು ಹೇಳಿದ್ರಲ್ಲ ಆ ಹುದ್ದೆನೂ ಇರ್ಬೋದು, ಯಾವುದೇ ಹುದ್ದೆ ಕೊಟ್ಟರು ನಾನು ಶಿರಸ ವಹಿಸಿ ಕೆಲಸ ಮಾಡೋಕ್ಕೆ ಸಿದ್ಧಿದ್ದೀನಿ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ವೀರಶೈವ ಲಿಂಗಾಯತ ಮಹಾಸಭಾ ಇವಾಗ ರಾಷ್ಟ್ರೀಯ ಅಧ್ಯಕ್ಷ ಆಯ್ತು. ಅದಕ್ಕೊಂದು ಕೋರ್ ಕಮಿಟಿ ನಮ್ಮದೊಂದು ಮಂಡಳಿ ಇರುತ್ತೆ, ಮೀಟಿಂಗ್ ಮಾಡ್ತೀವಿ. ನಾಳೆ 24ಕ್ಕೆ ಚಾಂದೂರು ಶಿವಶಂಕರಪ್ಪಾಜಿ ಅವರೇನು ದಿವಂಗತರಾಗಿದ್ದಾರೆ, ಅದಕ್ಕೊಂದು ನುಡಿ ನಮನನ್ನು ನಮ್ಮ ವೀರಶೈವ 24 ಇದು ವೀರಶೈವ ಮಹಾಸಭಾ ಬೆಂಗಳೂರಲ್ಲಿ ನುಡಿ ನಮನ ಕಾರ್ಯಕ್ರಮ. ಎಲ್ಲ ಲಿಂಗಾಯತರ ಮುಖಂಡರು, ಶಾಸಕರು, ಎಲ್ಲ ಪಕ್ಷದ ಶಾಸಕರು, ಮುಖಂಡರು ಸೇರಿ ಒಂದು ನುಡಿ ನಮನ ಕಾರ್ಯಕ್ರಮ, ಅವರಿಗೊಂದು ನಮ್ಮ ಸಮಾಜಕ್ಕೆ ಕೊಟ್ಟ ಕೊಡುಗೆ ಬಗ್ಗೆ ಒಂದು ಸ್ಮರಣಿಸೋಕ್ಕೆ ಒಂದು ಕಾರ್ಯಕ್ರಮ 24 ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ನಮಗೆ ಬೈಲ ಇರುತ್ತೆ. ಬೈಲದಲ್ಲಿ ಯಾರು ಇಂಥ ಸಂದರ್ಭಗಳಲ್ಲಿ ಯಾರು ನೆಕ್ಸ್ಟ್ ಅಧ್ಯಕ್ಷ ಅಂತ ಬೈಲವನ್ನು ಮಾಡಿದ್ದಾರೆ. ಬೈಲದ ಪ್ರಕಾರ ಹೆಂಗಿರುತ್ತೆ ಹಂಗೆ ಹಿರಿಯರು ಹೆಂಗೆ ಹೇಳ್ತಾರೆ ಹಂಗೆ ಈಶ್ವರ್ ಖಂಡ್ರೆ ಅವರೇ ಆಗ್ತಾರೆ ಬೈಲಾ ಪ್ರಕಾರ ಹಿರಿಯ ಈಶ್ವರ್ ಖಂಡ್ರೆ ಅವ್ರನ್ನ ನಾನು ಬೆಂಬಲಿಸ್ತೀನಿ. ನಾನು ಅವ್ರ ಜೊತೆಗಿರೋದು, ನಾನು ಅವ್ರು ಬೆಂಬಲಿಸ್ತೀನಿ. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನೇರ ನುಡಿಯವ್ರು ಬೇಕು, ನಿಮ್ಮಂತರ ಬೇಕು ಅಂತ ನೇರ ನುಡಿಯಾಗಿ ಇಲ್ಲಿಗೆ ಇಲ್ಲಿ ಅಖಿಲ ಭಾರತೀಯ ಎರಡು ಕಡೆನೂ ಬೇಕಲ್ಲ. ನಾನು ಇದ್ದೀನಿ ವೀರಶೈವ ಮಹಾಸಭಾದ ಜಿಲ್ಲಾ ಯುವ ಘಟಕ ಅಧ್ಯಕ್ಷನ ಕೆಲಸ ಮಾಡಿರೋ ಅನುಭವ ಇದೆ. ಆಮೇಲೆ ಶಾಸಕನಾಗಿ ಪಕ್ಷ ಸಂಘಟನೆಗೆ ಹೋಗೋಕ್ಕೆ ಸ್ವಲ್ಪ ವೀರಶೈವ ಲಿಂಗಾಯತ ಸಮುದಾಯ ಕಡೆ ಕಡಿಮೆ ಆಯಿತು. ಈಗ ಈಶ್ವರ್ ಖಂಡ್ರೆ ಸಾಹೇಬ್ರ ಜವಾಬ್ದಾರಿ ಕೊಟ್ಟು ನಾನು ನಿರ್ವಹಿಸ್ತೀನಿ, ಅವ್ರ ಜೊತೆಗೆ ಇರ್ತೀನಿ. ನೀವೆಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ರಿ ಸರ್? ಸಾಹೇಬ್ರು ಸೇಮ್ ಆಗಲಿ ಅಂತಿಲ್ಲ. ನಾನು ಎಲ್ಲ ದೇವಸ್ಥಾನ ಪೂಜೆ ಪುನಸ್ಕಾರ ಮಾಡಿದ್ದೀನಿ, ಮುಚ್ಚಿಡ್ಕೊಳ್ಳೋದು ಏನಿಲ್ಲ. ಆಗಲಿ ಅನ್ನೋದು ನನ್ನ ಬಯಕೆ ಇದೆ. ಓಕೆ ಸರ್, ಥ್ಯಾಂಕ್ ಯು.